ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ನಾನಾ ಭಾಗದಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಒಂದು ಕಡೆ ಯಲಹಂಕ, ಮತ್ತೊಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಮೆಜೆಸ್ಟಿಕ್ ಸುತ್ತಮುತ್ತ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಒಳಗಡೆ ನೀರು ನುಗ್ಗಿದೆ. ಸುಮಾರು 300ಕ್ಕೂ ಹೆಚ್ಚು ಬೇಸ್ಮೆಂಟಲ್ಲಿದ್ದಂಥ ವಾಹನಗಳು ನೀರಿನಲ್ಲಿ ಮುಳುಗಡೆ ಆಗಿದೆ. ತಡರಾತ್ರಿ ಸುರಿದಂಥ ಧಾರಾಕಾರ ಮಳೆಗೆ ಬೆಂಗಳೂರಿನ ಹಲವೆಡೆ ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥ ಆರ್ಭಟ. ಮಳೆ ನೀರಿಂದ ಅಪಾರ್ಟ್ಮೆಂಟ್ ನಡುಗಡ್ಡೆ ಅಂತಾಗಿದೆ. ದೃಶ್ಯ ಒಳಗೆ ಗಮನಿಸ್ತಾ ಇದ್ದೀವಿ. ಕೇಂದ್ರೀಯ ಅಪಾರ್ಟ್ಮೆಂಟ್ ಯಲಹಂಕ ಬಳಿ ಇರುವಂಥ ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ಕಂಪ್ಲೀಟ್ ನೀರು ನುಗ್ಗಿದೆ. ಆ ನೀರನ್ನು ಹೊರಗಡೆ ಹಾಕೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅಲ್ಲಿಗೆ ಶಾಸಕರಾಗಿರುವಂಥ ವಿಶ್ವನಾಥ್ ಅವರು ಆಗಮಿಸಿದ್ರು. ಅವ್ರು ಹೇಳಿದ್ರು ಇಲ್ಲಿ ರಾಜಕಾಲುವೆದೇನು ಸಮಸ್ಯೆ ಇಲ್ಲ, ರಾಜಕಾಲುವೆ ನಾವು ಮಾಡಿಕೊಡುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ ಅಂತಂದರು. ಆದರೆ ಅಲ್ಲಿ ಕೆರೆ ಇದೆ, ಗದ್ದೆ ಇದೆ, ಗದ್ದೆಯು ಕೂಡ ಜಲಾವೃತವಾಗಿದೆ ಅಂತೇಳಿ ಒಂದಷ್ಟು ಉತ್ತರವನ್ನು ಕೊಡ್ತಾ ಇದ್ರು. ಗಮನಿಸ್ತಾ ಇದ್ದೀವಿ, ಅಲ್ಲಿ ಕಾರನ್ನು ತಳ್ತಿದ್ದಾರೆ ಮಾಲೀಕರು. ಅಯ್ಯೋ ಇಲ್ಲೇ ಇದ್ರೆ ಕಾರು ಹಾಳಾಗೋಗುತ್ತೆ ಅಂತೇಳಿ ಕಾರ್ ಒಳಗಡೆಲ್ಲ ನೀರು ಹೋಗಿದೆ. ಒಂದು ಕಡೆ ನೀರನ್ನು ಹೊರಗಡೆ ಹಾಕ್ತಾ ಇರುವಂಥ ದೃಶ್ಯ. ಮೋಟರ್ಗಳನ್ನು ಬಳಸಿ ಆ ಮೂಲಕ ಅಗ್ನಿಶಾಮಕ ದಳದವರು ನೀರನ್ನು ಹೊರಗಡೆ ಹಾಕ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರೆ, ಮತ್ತೊಂದು ಕಡೆ ಪಾರ್ಕ್ ಮಾಡಿದಂಥ ಬೇಸ್ಮೆಂಟಲ್ಲಿದ್ದಂಥ ವಾಹನಗಳು ಯಾವ ರೀತಿಯಾಗಿ ನೀರಲ್ಲಿ ಮುಳುಗಡೆ ಆಗಿತ್ತು, ಆ ನೀರಲ್ಲಿದ್ದಂಥ ಕಾರುಗಳನ್ನು ಹೊರಗಡೆ ಹೇಗೆ ತಂದು ಅದಾದ ಮೇಲೆ ಕಾರುಗಳ ಶಿಫ್ಟಿಂಗ್ ಆಯಿತು. ಈಗ ಅಪಾರ್ಟ್ಮೆಂಟ್ನ ನಿವಾಸಿಗಳನ್ನು ಯಾವ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ ಅಂತ ನೋಡಿ. ಅಲ್ಲಿ ಟ್ರಾಕ್ಟರ್ನ ಶಿಫ್ಟ್ ಮಾಡ್ತಾರೆ. ಒಂದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟಲ್ಲಿ ಮುಳುಗಡೆ ಆಗಿದ್ದಂಥ ಕಾರುಗಳನ್ನು ಶಿಫ್ಟ್ ಮಾಡಿದ್ದನ್ನು ಗಮನಿಸಿದ್ರಿ. ಈಗ ಅಪಾರ್ಟ್ಮೆಂಟ್ ನಿವಾಸಿಗಳನ್ನು ಕೂಡ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ, ಅದು ಟ್ರ್ಯಾಕ್ಟರ್ಗಳ ಮೂಲಕ. ಒಂದು 5-6 ಟ್ರ್ಯಾಕ್ಟರ್ಗಳನ್ನು ತರಿಸಿದ್ದಾರೆ. ಆ ಟ್ರ್ಯಾಕ್ಟರ್ ಅಪಾರ್ಟ್ಮೆಂಟ್ನ ಒಳಗಡೆ ಹೋಗುತ್ತೆ. ಎಲ್ಲರನ್ನು ಕುಂಡಿಸ್ಕೊಂಡು ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಮಾತಾಡಿದ್ದಾರೆ MLA SR ವಿಶ್ವನಾಥ್ ಅವರು, ಕೇಳಿ. ಈಗ ಯಲಹಂಕದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳೈತೆ. ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಕೇಂದ್ರೀಯ ವಿಹಾರದಲ್ಲಿ ಯಾಕೆ ಆಗ್ತದೆ ಅಂದರೆ, ಒಂದು ಇಲ್ಲಿ ಯಲಹಂಕ ಕೆರೆ 360 ವಿಸ್ತಾರವಾದಂಥ ದೊಡ್ಡ ಕೆರೆ. ಆ ಕೆರೆಗೆ 11 ಕೆರೆಗಳು ಲಿಂಕ್ ಆಗ್ತದೆ. ಹೆವಿ ಮಳೆ ಬಂದಾಗ ಎಲ್ಲ ಕೆರೆಗಳು ಕೂಡಿ ಹೋದಾಗ ಅಷ್ಟು ಕೆರೆ ನೀರು ಯಲಹಂಕಕ್ಕೆ ಬಂದು ಫ್ಲಡ್ ಆಗ್ತದೆ. ಇಲ್ಲೇನು ಅಂದರೆ ಪರಿಹಾರಗಳಿಲ್ವಾ? ಪರಿಹಾರ ಮಾಡಿದ್ದೀವಿ. ನೀವು ನೋಡಿರ್ಬೋದು, ನೀವು ನಿಂತಿರೋವಂಥ ಚರಂಡಿ ಕಳೆದ ವರ್ಷ ಕಂಪ್ಲೀಟ್ ಮಾಡಿದ್ವಿ. ಈಗ ಇದರಲ್ಲೂ ಕೂಡ ನೀರು ಹೋಗ್ತಾ ಇದೆ. ಹೊರಗಡೆ ಕೂಡ ಕಾಲುವೆಗಳನ್ನು ಮಾಡಿದ್ದೀವಿ. ಇಲ್ಲಿ ಏನು ಅಂದರೆ, ಯಲಹಂಕ ಕೆರೆ ಏನು ವಾಟರ್ ಲೆವೆಲ್ ಇದೆ ಅದಕ್ಕಿಂತ 15 ಅಡಿ ತಗ್ಗಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡವ್ರು. ಹಿಂದೆ ಯಾರವರು ಪ್ಲ್ಯಾನ್ ಮಾಡಿದ್ರೆ ಗೊತ್ತಿಲ್ಲ ಅದ್ರದ್ದು. ಸೊ ಸಹಜವಾಗಿ ಏನಾಗ್ತದೆ, ಮಳೆ ನೀರು ಬಂದಾಗ ಎಲ್ಲಿ ತಗ್ಗಿರ್ತದೋ ಅಲ್ಲಿ ಹರ್ಕೊಂಡು ಹೋಗ್ತದೆ. ನಾವೆಷ್ಟೇ ದೊಡ್ಡ ರಾಜಕಾಲುವೆಗಳನ್ನು ಮಾಡಿದ್ರು ಕೂಡ ಅದಕ್ಕೂ ಮೀರಿ ಮಳೆ ಬಂದಾಗ ರಾಜಕಾಲುವೆ ತುಂಬ ಹೋಗ್ತಾ ಇದೆ. ಲಾಸ್ಟ್ ಟೈಮ್ ಹಿಂಗೆ ಇಂಥದ್ದೊಂದು ಪರಿಸ್ಥಿತಿ ಅಪಾರ್ಟ್ಮೆಂಟ್ ಅನುಭವಿಸಿತ್ತು. ಬಟ್ ನಾನು ಸ್ಥಳೀಯರನ್ನ ಮಾತಾಡಿಸಿದಾಗ ಹೇಳಿದ್ದು ಈ ಅಪಾರ್ಟ್ಮೆಂಟ್ನ ವಾಲೆ ಕಿತ್ತೋಗಿದೆ ಅಂತ. ಅದು ಅವ್ರದ್ದು ತಪ್ಪಲ್ಲಮ್ಮ, ಅವರು ವಾಲ್ ಕಟ್ಟಿರ್ತಕ್ಕಂಥದ್ದು, ನಮ್ದಲ್ಲ ಅದು. ಅದೇ ಸಮಸ್ಯೆ ಆಗಿರೋದು, ಫ್ಲೋ ಅಷ್ಟಿದೆ ಅಂತ. ಅದೇ ಸಮಸ್ಯೆ ಆಗಿರೋವಂಥದ್ದು. ಇಲ್ಲೇನಾಗಿದೆ, ಗದ್ದೆ ಬಯಲಿದೆಯಲ್ಲ, ಗದ್ದೆ ಇಡೀ ಗದ್ದೆಯಲ್ಲಿ ನೀರು ನಿಂತಿದೆ. ನೀವು ಯಲಹಂಕ ಕೆರೆ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕಾಣಿಸ್ತದೆ. ಇಡೀ ಗದ್ದೆ ಒಂದು ಕೆರೆ ಥರ ಐತೆ. ನೀರು ಹೋಗ್ತಾ ಇತ್ತು. ಯಾವಾಗಿದು 35 ವರ್ಷ 40 ವರ್ಷದಿಂದ ಕಟ್ಟಿರುವಂಥ ಕಾಂಪೌಂಡು ಕುಸಿದು. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿಯಲ್ಲಿ ಅದರ ಅಪ್ಡೇಟ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಈಗ ವಿಶ್ವನಾಥ್ ಅವ್ರದ್ದು ಅದೇ ಪ್ರಶ್ನೆ. ಸುತ್ತಮುತ್ತಲೂ ಅನೇಕ ಅಪಾರ್ಟ್ಮೆಂಟ್ ಇದೆ, ಮನೆ ಇದೆ, ಎಲ್ಲೂ ಸಮಸ್ಯೆ ಆಗಲ್ಲ, ಇಲ್ಲಿ ಮಾತ್ರ ಅಂತ ಹೇಳಿ ನಿವಾಸಿಗಳು ಏನು ಹೇಳ್ತಿದ್ದಾರೆ? ಶಾಶ್ವತ ಪರಿಹಾರ ಅಂತ ಹೇಳಿ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯತೆಗಳಿದೆ? ಡೀಟೇಲ್ಸ್ ಹಂಚ್ಕೊಳ್ತಾ ಹೋಗೋದಾದ್ರೆ ಸವಿತಾ. ಸ್ಮಿತಾ, ನಿನ್ನೆ ಸುರಿದಂತಹ ಮಳೆ ಈ ಭಾಗದಲ್ಲಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲದೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ. ಸದ್ಯ ನಾನು ಬೇಸ್ಮೆಂಟಲ್ಲಿ ಇದ್ದೀನಿ. ಬೇಸ್ಮೆಂಟ್ ಹೆಂಗಿದೆ ಅಂತ ತೋರಿಸೋಕ್ಕಿಂತ ಮುಂಚೆ ಆಚೆ ಹೆಂಗೆ ನೀರು ಹಾಕ್ತಾ ಇದ್ದಾರೆ, ಆಚೆಯನ್ನು ನೀರನ್ನು ಹೆಂಗೆ ಕಳಿಸ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಜನರೇಟರ್ ಮುಖಾಂತರವಾಗಿ ಮೊದಲು ನೀರನ್ನು ಈಗ ಕಳಿಸ್ತಿದ್ರು. ಡಿ ವಾಟರಿಂಗ್ ಪಂಪನ್ನು ತರಿಸ್ತಾರೆ. ಅಂದರೆ ರಾತ್ರಿಯಿಂದ ಜನರೇಟರ್ ಮುಖಾಂತರ ನೀರು ಆಚೆ ಹೋಗಿದೆ. ಆದರೆ ಡಿ ವಾಟರಿಂಗ್ ಪಂಪ್ ಇದೇನಿದೆ ಹೆಚ್ಚು ಕೆಪಾಸಿಟಿಯನ್ನು ಹೊಂದಿದೆ. 2-3 ಜನರೇಟರ್ ಸೇರಿದರೆ ಇದು ಒಂದು ಹಾಗೆ ನೀರನ್ನು ಆಚೆ ಹಾಕುತ್ತೆ. ಇದಾದರೆ ಇನ್ನು ಒಳಭಾಗದಲ್ಲಿರುವಂತಹ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದಾರೆ. ಅಂದರೆ ನಿನ್ನೆ ಈ ಒಂದು ಮಳೆ ಆದ ನಂತರ ಬೇಸ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಸೊ ಆ ಕಾರಣದಿಂದಾಗಿ ಈ ಒಂದು ಅಪಾರ್ಟ್ಮೆಂಟ್ಗೆ ಕರೆಂಟ್ ಕನೆಕ್ಷನ್ ಇಲ್ಲ. ಸೊ ಮೂಲಭೂತ ಸೌಕರ್ಯಗಳು, ನೀರು ಏನು ಬೇಕಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಅಪಾರ್ಟ್ಮೆಂಟ್ ನಿವಾಸಿಗಳು ಕೆಲಸಕ್ಕೆ ಹೋಗಬೇಕಲ್ಲ, ಅವರನ್ನು ಟ್ರ್ಯಾಕ್ಟರ್ ಮುಖಾಂತರವಾಗಿ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಮುಖವಾಗಿ ಈ ಗೋಡೆ ಮೇಲೆ ಮಾರ್ಕ್ ನೋಡ್ಬೋದು ಸ್ಮಿತಾ, ನೀರಿನ ಮಟ್ಟ ಎಷ್ಟಿತ್ತು ಅಂತ.
ಸೊ ನೀರಿನ ಮಟ್ಟ ನಿನ್ನೆ ರಾತ್ರಿಯಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರ ಹಾಕ್ತಾ ಇದ್ದಾರೆ. ಇನ್ನು ನೀರಿನ ಮಟ್ಟ ಹಾಗೆ ಇದೆ. ಇನ್ನು ಪ್ರಮುಖವಾಗಿ ಈ ಒಂದು ಬೇಸ್ಮೆಂಟಲ್ಲಿ 300ಕ್ಕೂ ಹೆಚ್ಚು ವೆಹಿಕಲ್ ಇದ್ವು. ಅಂದರೆ ಅಪಾರ್ಟ್ಮೆಂಟ್ ನಿವಾಸಿಗಳ ವೆಹಿಕಲ್ ಇದ್ದಾವೆ, 2 ವೀಲರ್ 4 ವೀಲರ್. ಒಂದಿಷ್ಟು ನಿವಾಸಿಗಳು ಇನ್ನೇನು ಗಾಡಿ ಹಾಳಾಗುತ್ತಪ್ಪ ಅಂತ ಆಚೆ ತೆಗೆದುಕೊಂಡು ಹೋಗಿದ್ದಾರೆ. ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಿ ಸ್ಟೆಪ್ಸ್ ಮೇಲೆ ನಿಂತಿದ್ದಾರೆ ಸವಿತಾ. ಒಂದು ನಿಮಿಷ ನೋಡಿ, ಅಲ್ಲಿ ಹೋಗ್ತಾ ಇದ್ರೆ ನೀವು ಕೂಡ ಕಷ್ಟಪಟ್ಕೊಂಡು ನೀವು ಹೊರಗಡೆ ಹೋಗ್ತಾರೆ. ಹುಷಾರು ಮೊದಲಿಗೆ ನಾವು ಹೇಳೋದು. ಅವ್ರನ್ನ ಮಾತಾಡಿಸ್ಬೋದಾ? ಅಲ್ಲಿ ನಿಂತಿರೋರ್ನ ನೀವು ತೋರಿಸ್ತಾ ಇದ್ರಲ್ಲ, ಅವ್ರ ಹತ್ರ ಹೋಗ್ಬೋದಾ? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ನಿವಾಸಿಗಳು ಸಣ್ಣದೊಂದು ಮಳೆ ಬಂದರೆ ಒಂದು ಭಯಭೀತರಾಗ್ತಾರೆ. ಮತ್ತೇನಾಗುತ್ತಪ್ಪ, ನಮ್ಮ ವೆಹಿಕಲ್ ಕೆಟ್ಟೋಗುತ್ತಾ ಹೆಂಗೆ ಅನ್ನೋ ವಾತಾವರಣ ನಿರ್ಮಾಣವಾಗುತ್ತೆ. ಕಳೆದ 2 ವರ್ಷಗಳ ಹಿಂದೆ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗಿತ್ತು. ಸರ್, ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ? See, it's a recurring problem. It's a recurring problem. Every few years, water logging happens here. So this is the third time happening. Third time. Over last 4-5 years, third time it's happening. And now we have to wait. ಮೇಡಮ್, ಈ ಒಂದು ಮಳೆ ಮತ್ತೆ ಈ ಅವಾಂತರ ನೋಡಿದಾಗ ಏನು ಅನಿಸುತ್ತೆ? ಅವ್ರಿಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ಮಳೆ ಜಾಸ್ತಿ ಇರಲಿಲ್ಲ, ಬಟ್ ಸ್ಟಿಲ್ ಈ ವಾಟರ್ ಇದು ಓಕೆ ಹಾಂ, ಈ ವಾಲ್ ತುಂಬ ಓಲ್ಡ್ ಒನ್ ಆ್ಯಕ್ಚುಲಿ. ಸೊ ಅದು ತಡ್ಕೊಳಕ್ಕಾಗಿಲ್ಲ. ರೀಸೆಂಟಾಗಿ ಆದಾಗ ಕಾಂಕ್ರೀಟ್ದು ಇದು ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿದರು, ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿದೆ. ಬಟ್ ಈ ಓಲ್ಡ್ ವಾಲ್ ಬಿದ್ದೋಗಿದೆ, ಅದರಿಂದ ಪ್ರಾಬ್ಲಮ್ ಆಗಿದೆ. ಇನ್ನೂ ಬರ್ತಾನೆ ಇದೆ ನೀರು. ಸರ್, ಕಳೆದ 2 ವರ್ಷಗಳ ಹಿಂದೆ ಹಿಂಗೆ ಸಮಸ್ಯೆ ಆಗಿತ್ತು. ಸೊ ಅದಾದ ಬಳಿಕ ಪರಿಹಾರ ಕಾಣಲಿಲ್ಲ, ಮತ್ತೆ ಇಂಥದ್ದೇ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ನಾನು ಅವಾಗ ಇರಲಿಲ್ಲ ಆ್ಯಕ್ಚುಲಿ ಅಪಾರ್ಟ್ಮೆಂಟ್ಸಲ್ಲಿ, ರೀಸೆಂಟಾಗೆ ಬಂದಿರೋದು. ಬಟ್ ನಮ್ಮವ್ರು ಇದ್ದರು ಇಲ್ಲಿ, ಗೊತ್ತು. ಸರ್, ಎಷ್ಟು ಸಮಸ್ಯೆ ಆಗುತ್ತೆ? ಅಪಾರ್ಟ್ಮೆಂಟಲ್ಲಿ ಇದ್ದರೆ ಹೈಫೈ ಆಗಿರ್ತಾರೆ, ಏನು ಸಮಸ್ಯೆ ಆಗಲ್ಲ ಅಂತಾರೆ. ಇಂಥದ್ದೊಂದು ಇನ್ಸಿಡೆಂಟ್ಗೆ ಏನು ಹೇಳ್ತೀರಾ ಜನಕ್ಕೆ ಅಥವಾ ಕ್ಷೇತ್ರದ MLAಗೆ? ಹೇಳಬೇಕಂದ್ರೆ ಅಪಾರ್ಟ್ಮೆಂಟ್ ಕಟ್ಟಿದಾಗ ಕರೆಕ್ಟಾಗೇ ಕಟ್ಟಿದ್ರು. ಈ ನ್ಯಾಷನಲ್ ಹೈವೇ ಎಲ್ಲ ಬಂದು ಎಲ್ಲ ಹೈಟ್ ರೈಸ್ ಆದಾಗ ಈ ಅಪಾರ್ಟ್ಮೆಂಟ್ ಡೌನ್ ಆಗಿದೆ. ಸೊ ಈಗೇನು ಮಾಡೋಕ್ಕಾಗಲ್ಲ. ಸರ್, ಬೇಸ್ಮೆಂಟಲ್ಲಿ ಎಷ್ಟು ವೆಹಿಕಲ್ ಇರ್ಬೋದು, ಮತ್ತು ಆಚೆ ಹೋಗ್ಲಿಕ್ಕೆ ಏನು ಯಾವ ರೀತಿ ಹೆಲ್ಪ್ ತಗೋತಾ ಇದ್ದೀರಾ? ಆಚೆ ಹೋಗೋದಕ್ಕೆ ಈಗ ನೋಡಿದ್ರಲ್ಲ ನೀವು, ಹೆಂಗೆ ಬಂದರೆ ನಾವು ಹಂಗೆ ಬರ್ತಾ ಇದ್ದೀವಿ. ಸೊ ವೆಹಿಕಲ್ಸ್ ಅಂದರೆ ಹೇಳೋಕ್ಕಾಗಲ್ಲ ಮೇಡಮ್, ಒಂದು 200 ಈಸಿಯಾಗಿರುತ್ತೆ ಅನಿಸುತ್ತೆ ಈ ವಾಟ್ರಲ್ಲಿ ಡ್ಯಾಮೇಜ್ ಆಗಿರೋವಂಥದ್ದು. ಆ ಲಾಸ್ಟಲ್ಲೆಲ್ಲ ಅಷ್ಟೊಂದು ನೀರಿರಲ್ಲ, ಸೊ ಪರವಾಗಿಲ್ಲ. 200 ಇದೆ ಮಿನಿಮಮ್ ಈಸಿ ಇರುತ್ತೆ. 2 ವೀಲರ್ಸ್ ಅಂತೂ ಕೌಂಟೆ. ನಮ್ಮ ಮನೇಲೆ 4 ಇದೆ, ನಾನು ಆಚೆ ನಿಲ್ಲಿಸ್ಬಿಡು ಈ ನೈಟು. ಸೊ ರಾತ್ರಿಯಿಂದ ಅಪಾರ್ಟ್ಮೆಂಟ್ಗೆ ಕರೆಂಟ್ ಬರ್ತಾ ಇದೆನಾ, ಬರ್ತಿಲ್ಲ? ಇಲ್ಲ ಕರೆಂಟ್ ಇಲ್ಲ. UPS ಇರೋರು ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಕರೆಂಟ್ ಅಂತೂ ಇಲ್ಲ. ನಾಗೇಂದ್ರ ಬಾಬು, ಇಲ್ಲಿ ಬಹುತೇಕ ಈ ಒಂದು ಮಳೆಗೆ ಸುಮಾರು 200ಕ್ಕೂ ವೆಹಿಕಲ್ ಹಾಳಾಗಿಯೇ ಹೋಗಿರ್ತವೆ. ಇನ್ನು ಆ ಭಾಗದಲ್ಲಿ ನೀರಿನ ಫ್ಲೋ ಕಡಿಮೆ ಇದೆ. ಸೊ ಆದ ಕಾರಣದಿಂದಾಗಿ ಅಷ್ಟಾಗಿ ಹಾಳಾಗಿರಲಿಕ್ಕಿಲ್ಲ ಅನ್ನೋ ಅನಿಸಿಕೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸ್ಥಳೀಯ MLA ಅವರನ್ನ ಮಾತಾಡಿಸಿದಾಗ ಹೇಳಿದ್ದು, ಈ ಒಂದು ಅಪಾರ್ಟ್ಮೆಂಟ್ಗೆ ಇಂಥ ಸಿಚುವೇಶನ್ ಯಾಕೆ ಎದುರಾಗುತ್ತಂದರೆ, ಸೊ ಯಲಹಂಕ ಕೆರೆಗೆ ಪ್ರಮುಖವಾಗಿ 15 ಕೆರೆಗಳ ನೀರು ಬಂದು ಜಾಯಿಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಕೆರೆ ಕೋಡಿ ಒಡೆದ ಪರಿಣಾಮ ಏಕಾಏಕಿ ತಗ್ಗು ಪ್ರದೇಶದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗುತ್ತೆ. ಇನ್ನು ಪ್ರಮುಖವಾಗಿ ಈ ಒಂದು ಅಪಾರ್ಟ್ಮೆಂಟ್ ವಾಲ್ ನೋಡ್ತಾ ಹೋದರೆ ಗೋಡೆ ಸುಮಾರು 20 ವರ್ಷ ಹಳೆಯದು, ಶಿಥಿಲಾವಸ್ಥೆಗೆ ತಲುಪಿತ್ತು. ಆದ ಕಾರಣದಿಂದಾಗಿ ಇಷ್ಟೊಂದು ನೀರಿನ ಮಟ್ಟ ಏಕಾಏಕಿ ಅಪಾರ್ಟ್ಮೆಂಟ್ಗೆ ಬರಲಿಕ್ಕೆ ಸಾಧ್ಯ ಅಂತ ಪ್ರಮುಖವಾಗಿ ನೋಡ್ಬೋದು. ವೆಹಿಕಲ್ ಕೂಡ ಹೆಂಗೆ ನೀರಲ್ಲಿದೆ. ಕೇವಲ 2 ವೀಲರ್ 4 ವೀಲರ್ ಅಂತಲ್ಲ, ಸುಮಾರು 300ಕ್ಕೂ ಹೆಚ್ಚು ವೆಹಿಕಲ್ ಈ ಒಂದು ಜಲದಿಗ್ಬಂಧನದಲ್ಲಿದ್ದಾವೆ. ಇನ್ನು ಮಾಲೀಕರು ಕೂಡ ಆಚೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ದಾರೆ. ಸಣ್ಣದೊಂದು ಮಳೆ ಬಂದರೆ ನಮ್ಮ ವೆಹಿಕಲ್ ಹಾಳಾಗುತ್ತೆ ಅನ್ನೋ ಅನಿಸಿಕೆ ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಸೊ ಬಹುತೇಕ ಈ ಭಾಗದಲ್ಲಿ ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಬಹುತೇಕ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಗೇಂದ್ರ ಬಾಬು, ಸವಿತಾ, ನೀವು ನಿಂತಲ್ಲಿ ಇರಿ, ನಮ್ಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಓಡಾಡ್ಲಿಕ್ಕೂ ಕೂಡ ಕಷ್ಟ. ಅಲ್ಲಿ ನೀವು ಅದ್ರ ನಡುವೆ ಕೂಡ ರಿಪೋರ್ಟಿಂಗ್ ಮಾಡ್ತಿದ್ದೀರಿ. ಬಟ್ ಕ್ಯಾಮ್ರಾ ಪರ್ಸನ್ಗೆ ಹೇಳ್ಬಹುದಾ, ಪ್ಯಾನ್ ಮಾಡಿ ಆ ಗೋಡೆ ಎಲ್ಲಿತ್ತು, ಹೇಗೆ ಆ ತಡೆಗೋಡೆ ಒಡೆದು ನೀರು ನುಗ್ಗಿದೆ, ಏನಾಯ್ತು ಎಕ್ಸಾಕ್ಟ್ಲಿ ನಿನ್ನೆ ರಾತ್ರಿ, ಅದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರಿ. ಆ ದೃಶ್ಯಗಳನ್ನ ಸ್ವಲ್ಪ ವೈಡ್ ಆಗಿ ತೋರಿಸಬಹುದಾ ಕ್ಯಾಮ್ರಾ ಪರ್ಸನ್ಗೆ ಹೇಳಿ? ಸ್ಮಿತಾ, ಈಗಷ್ಟೇ ನಾವು ಅಂದಾಜು ಮಾಡಲಿಕ್ಕೂ ಆಗ್ತಿಲ್ಲ ಯಾವ ಕಡೆ ತಗ್ಗಿದೆ ಅಂತ. ಈಗಷ್ಟೇ ನಮ್ಮ ಕ್ಯಾಮ್ರಾ ಪರ್ಸನ್ ಲೋಹಿತ್ ಅವರು ಆಯ ತಪ್ಪಿ ಕೆಳಗೆ ಬೀಳ್ತಿದ್ರು. ಸೊ ಅಷ್ಟರಲ್ಲೇ ಗ್ರಿಪ್ ಸಿಕ್ತು. ಸೊ ಆ ಭಾಗದಲ್ಲಿ ಒಂದು ಡೌನಲ್ಲಿ ಗೋಡೆ ಇರೋ ಕಾರಣದಿಂದಾಗಿ ಗೋಡೆ ವಾಲ್ ಬ್ರೇಕ್ ಆಗಿದೆ. ಸೊ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ನಾವು ಡೈರೆಕ್ಟಾಗಿ ಹೋಗಬಹುದಾ ಹೋಗಬಾರ್ದಾ ಅಂತ. ಅಂದರೆ ತಗ್ಗು ಗುಂಡೆ ಇರೋ ಕಾರಣದಿಂದಾಗಿ
ಸೊ ನಾರ್ಮಲ್ ಆಗಿ ಈ ಭಾಗದಲ್ಲಿ ನಡೆದಾಡೋಕ್ಕೆ ಆಗಲ್ಲ. ಸೊ ಆ ಒಂದು ಭಾಗದಲ್ಲಿ ಅಂದರೆ ನಾನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಟ್ರ್ಯಾಕ್ಟರ್ ಮುಖಾಂತರವಾಗಿ ಓಡಾಡ್ತಾ ಇದ್ದಾರೆ. ಸೊ ಬಹುತೇಕ ನೋಡ್ಬೋದು ನೀರಿನ ಸಪ್ಲೈ ಕೂಡ ಆಗ್ತಾ ಇದೆ. ಈ ಒಂದು ಭಾಗದಲ್ಲಿ ನೋಡ್ಬೋದು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನೀರು ಕೂಡ ಸಪ್ಲೈ ಆಗ್ತಾ ಇದೆ. ಇನ್ನು ಮುಂಭಾಗದಲ್ಲಿ ಅಂದರೆ ನನಗೆ ದೂರ ಇರೋ ಕಾರಣದಿಂದಾಗಿ ಇಲ್ಲಿಂದ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಸೊ ಆ ಒಂದು ಭಾಗದಲ್ಲಿ ಜನ ಏನು ನಿಂತಿದ್ದಾರೆ, ಆ ಒಂದು ಭಾಗದಲ್ಲಿ ಅಂದರೆ ಗೋಡೆ ಬ್ರೇಕ್ ಆಗಿರೋ ಕಾರಣದಿಂದಾಗಿ ಕೆರೆನೂ ಆ ಕಡೆ ಇರೋ ಕಾರಣದಿಂದಾಗಿ ಏಕಾಏಕಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಸ್ಮಿತಾ, ಪ್ರಮುಖವಾಗಿ ಈಗಾಗಲೇ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ನೀರನ್ನು ಆಚೆ ಹಾಕಿ ತೆಗೆಯುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ.